ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಫ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗುವಂಥ ಸಮಯ ಮೊದಲನೇ ಅಪ್ಡೇಟು CSK ರೀಸೆಂಟಾಗಿ ಒಂದು ಪೋಸ್ಟ್ ಮಾಡಿರೋದು ಎಲ್ಲರಿಗೂ ಗೊತ್ತಿರೋದು. ಡೆವಾಲ್ಡ್ ಬ್ರೇವಿಸ್ ಅವರ ಬಗ್ಗೆ 2.2 ಕೋಟಿಗೆ ಅವ್ರನ್ನ ನಾವು ತಗೊಂಡಿದ್ದು ಲಾಸ್ಟ್ ಇಯರ್ ಅಂತ. ಇತ್ತೀಚೆಗೆ ಸಖತ್ತಾಗಿ ಸಾಲಿಡ್ ಫಾರ್ಮರ್ ಅಂತ ಡೆವಾಲ್ಡ್ ಬ್ರೇವಿಸ್ಗೆ ಅತಿ ಹೆಚ್ಚು ಬೇಡಿಕೆಗಳು ಬೇರೆ ಬೇರೆ ಫ್ರಾಂಚೈಸಿಗಳಿಂದ ಬರ್ತಾ ಇದೆ ಅಂತ. ನೆಕ್ಸ್ಟು ಮಿನಿ ಆಕ್ಷನ್ ಬರೋದ್ರಿಂದ ನೀವು ಟೀಮಿಂದ ಈಚೆ ಕಡೆ ಬಂದ್ಬಿಡಿ, ನೀವು CSK ಇರಬೇಡ, ನಾವು ಸಾಲಿಡ್ ದುಡ್ಡು ಕೊಟ್ಬಿಟ್ಟು ತಗೊಂತೀವಿ ನಿಮ್ಮನ್ನು ಆ್ಯಕ್ಷನಲ್ಲಿ, ಅಥವಾ ಟ್ರೇಡ್ ರಿಲೇಟೆಡ್ ಕೂಡ ಚರ್ಚೆ ಆಗಿರ್ಬೋದು. ಟ್ರೇಡೆಲ್ಲ ಆಗೋದಿಲ್ಲ ನನ್ನ ಪ್ರಕಾರ, ಈಚೆ ಕಡೆನೇ ಬರಬೇಕು. ಅವ್ರು ಆಪ್ಷನ್ಗೆ ಹೋದ್ರೆ ಜಾಸ್ತಿ ಅಮೌಂಟ್ಗೆ ಹೋಗುವಂಥದ್ದು. ಯಾಕಂದರೆ ರೀಸೆಂಟ್ ಫಾರ್ಮ್ನ ನೋಡ್ತು ಅಂತಂದರೆ CSK ಆಡೋ ರೀತಿ ಎಲ್ಲ ನೋಡ್ತು ಅಂದರೆ ಖಂಡಿತ ದೊಡ್ಡ ಅಮೌಂಟ್ಗಂತೂ ಹೋಗ್ತಾರೆ. ಸೊ ಅಲ್ಲೇ ರಿಟರ್ನ್ ಆಗ್ತಾರಾ ಅಥವಾ ಈಚೆ ಕಡೆ ಬರ್ತಾರ ಅನ್ನೋದೊಂದು ಕ್ವೆಶನು. ಜೊತೆಗೆ CSK ಏನೇನೋ ಆಗ್ತದೆ ಡೆವಾಲ್ಡ್ ಬ್ರೇವಿಸ್ ಅವರ ಚರ್ಚೆ, ನೋಡೋಣ ಅದೇನಾಗುತ್ತೆ ಅಂತ. ಅಪ್ಡೇಟ್ ಬಿಟ್ಟು ನಮ್ಮ RCBಯ ಜೇಕೋಬ್ ಬೆಥೆಲ್. ಇವಾಗ ನಮ್ಮ RCB ಏನಕ್ಕೆ RCB ಎತ್ಕೊಂತ ಯಾವಾಗಲೂ ಇಂಗ್ಲೆಂಡ್ ಪ್ಲೇಯರ್ ಅಂತ ಹೇಳ್ಬಾರ್ದಾ? ಆದರೂ RCB ಪ್ಲೇಯರ್ ಅಲ್ವಾ ಜೇಕೋಬ್ ಬೆಥೆಲ್. ಇವಾಗ ಇಂಗ್ಲೆಂಡ್ನ ಅತಿ ಚಿಕ್ಕನೇ ವಯಸ್ಸಲ್ಲಿ ಕ್ಯಾಪ್ಟನ್ ಆದಂಥ ಪ್ಲೇಯರ್ ಆಗಿದ್ರೆ 21 ವರ್ಷಕ್ಕೇ ಇಂಗ್ಲೆಂಡ್ ಟೀಮ್ನ ಲೀಡ್ ಮಾಡುವಂಥ ಹಕ್ಕನ್ನು ಕೊಟ್ಟಿದ್ದಾರೆ ECB ಅವರು. ಇಂಗ್ಲೆಂಡ್ ಸೀರೀಸ್ ಅಗೇನ್ಸ್ಟ್ ಐರ್ಲೆಂಡಲ್ಲಿ ಇವರು ಯಂಗೆಸ್ಟ್ ಕ್ಯಾಪ್ಟನ್ ಆಗ್ತಾ ಇದ್ದಾರೆ ಆಡೋದಕ್ಕೆ ಇಂಗ್ಲೆಂಡ್ ಪರವಾಗಿ. ನೋಡಿ ಏನೊಂಥರ ಹಿಂಗೆ ಎಲ್ಲ ಕಡೆಯಿಂದ ಲಕ್ಕು ಕುಲಾಯಿಸಿದೆ. ಜೊತೆಗೆ ಸಗದ ಕೂಡ ಪರ್ಫಾರ್ಮ್ ಮಾಡಿದರೆ RCBಯಿಂದ ಹೋದ ನಂತರ ಒಂಥರ RCBಲೂ ಕೂಡ ಇದ್ದಾಗಲೂ ಕೂಡ ಸಗದಾಗಿ ಪರ್ಫಾರ್ಮ್ ಮಾಡಿದ್ರು. ಆ್ಯಂಡ್ ಈಚೆ ಕಡೆ ಹೋದಾಗಲೂ ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ನೋಡೋಣ ಕ್ಯಾಪ್ಟನ್ಸಿ ಹೆಂಗೆ ನಿಭಾಯಿಸ್ತಾರೆ ಅಂತ. ಅಪ್ಡೇಟ್ ಬತ್ರಿ, ಸಂಜು ಸ್ಯಾಮ್ಸನ್ ಟ್ರೇಡು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. CSKಯಿಂದ ಅಪ್ರೋಚ್ ಬಂದಿದ್ದು, ಅವ್ರು ಯಾರನ್ನ ಬಿಟ್ಕೊಂಡು ಕೊಡೋದಕ್ಕೆ ರೆಡಿ ಆಗಿದ್ರು. ಆ್ಯಂಡ್ ಇವ್ರ ಕಡೆಯಿಂದ ಏನು ಡಿಮ್ಯಾಂಡ್ ಇತ್ತು ಎಲ್ಲ ಕೂಡ ಗೊತ್ತಿರೋದೇನೆ. KKR ಕಡೆಯಿಂದನೂ ಅಪ್ರೋಚ್ ಬಂದಿದೆ ಅಂತ ಗೊತ್ತಿತ್ತು. ಬಟ್ ಅವ್ರು ಯಾರನ್ನ ಬಿಟ್ಕೊಂಡು ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಅಂತಂದರೆ, ಅಕಾರ್ಡಿಂಗ್ ಟು ದ ರಿಪೋರ್ಟ್ಸು ಇಬ್ಬರು ಪ್ಲೇಯರ್ನ ಬಿಟ್ಕೊಂಡು ಕೊಡೋದಕ್ಕೆ ರೆಡಿ ಆಗಿದ್ದಂತೆ. ಸಂಜು ಸ್ಯಾಮ್ಸನ್ಗೋಸ್ಕರ ರಮಣ್ದೀಪ್ ಸಿಂಗು ಸಾಲಿಡ್ ಫಿನಿಷರು, ಸೊ ಇವ್ರನ್ನ ಬಿಟ್ಕೊಡೋಕೆ ರೆಡಿ ಇದ್ದಾರಂತೆ. ಆ್ಯಂಡ್ ರಘುವಂಶಿ ಯಂಗ್ ಟ್ಯಾಲೆಂಟು, ಸ್ಕೋರ್ ಮಾಡಿದ ರನ್ಸ್ನ KKRಗೆ ಲಾಸ್ಟ್ ಸೀಸನ್ನು ಸಕಲಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಟಾಪ್ ಆರ್ಡರ್ಲಿ. ಸೊ ಇವರಿಬ್ಬರನ್ನ ಬಿಟ್ಕೊಂಡು ಕೊಡೋದಕ್ಕೆ ರೆಡಿ ಆಗಿದಂತೆ ಸಂಜು ಸ್ಯಾಮ್ಸನ್. ಇವ್ರಿಗೆ ಬೇಕಂತ. ಇವ್ರಿಗೆ ಅನಿವಾರ್ಯತೆ ಏನು ಅಂದರೆ ಸಂಜು ಸ್ಯಾಮ್ಸನ್ನ ಕ್ಯಾಪ್ಟನ್ಸಿ ಇವ್ರಿಗೆ ಸಿಕ್ಕಾಪಟ್ಟೆ ಅನಿವಾರ್ಯತೆ ಇದೆ. ನೋಡೋಣ ಯಾವ ಟೀಮ್ಗೆ ಹೋಗ್ತಾರೆ ಅಂತ. ಅಪ್ಡೇಟ್ ನಂಬರ್ 4, ವಿವಿಯನ್ ರಿಚರ್ಡ್ಸ್ಗೆ ಒಂದು ಕ್ವೆಶನ್ ಬರುತ್ತೆ. ನಿಮ್ಮ ಥರ ಕ್ರಿಕೆಟ್ನ ಇವಾಗಿನ ಜನ್ರೇಷನ್ ಕ್ರಿಕೆಟಲ್ಲಿ ಯಾರು ಆಡ್ತಾರೆ? ಅವಾಗ ನೀವು ಇದ್ದಂಥ ಸ್ಟೈಲು, ಆ ಒಂದು ಗ್ಲಾಮರು, ನಜ್ಜಿ ಇದ್ದಂಥ ಹೊಡಿತಿದ್ದಂಥ ಶಾಟ್ಗಳು, ಸ್ಟೈಲಿಶ್ನೆಸ್ಸು ಇವಾಗ ಯಾರಿಗೆ ಇದೆ ಅಂತ ಕೇಳಿದಾಗ ಅವ್ರು ಕೊಟ್ಟಿರೋಂಥ ಉತ್ತರ ಒಂದೇ, ವಿರಾಟ್ ಕೊಹ್ಲಿ. ನಾನು ಅವಾಗ ಹೆಂಗೆ ಆಡ್ತಾ ಇದ್ದೆ ಅಂದರೆ ಹೆಂಗೆ ನೋಡೋರು ನನ್ನ ಅಂದರೆ ಜನ ಹಂಗೆ ನೋಡೋರು. ಇವಾಗ ವಿರಾಟ್ ಕೊಹ್ಲಿ ಯಾವ ಥರ ನೋಡ್ತಾರೋ ಅವಾಗ ನಾನು ಆ ಥರ ಸಿಮಿಲರಾಗೆ ಇದೆ. ಒಂಥರ ಆ್ಯಟಿಟ್ಯೂಡ್ ಆಗಿರಲಿ ಎಲ್ಲ ಒಂಥರ ರಿಸಂಬಲ್ ಮಾಡುತ್ತೆ, ಡ್ಯೂಪ್ಲಿಕೇಟ್ ಮಾಡ್ದಂಗೆ ಇದೆ. ವಿರಾಟ್ ಕೊಹ್ಲಿ ಸಿಕ್ಕಾಪಟ್ಟೆ ಇಷ್ಟ ನನಗೆ ಅಂತ ಹೇಳಿದರೆ ಅದು ಸರ್ ವಿವಿಯನ್ ರಿಚರ್ಡ್ಸ್. ಅಪ್ಡೇಟ್ ನಂಬರ್ 5, ಸುನಿಲ್ ಗವಾಸ್ಕರ್ ಒಂದು ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ದಾರೆ MS ಧೋನಿ ಅವರ ಬಗ್ಗೆ. ನಾನು ಸಾಯ್ಬೇಕಾದ್ರೆ ನಾನು ಒಂದೇ ಒಂದು ನೋಡಬೇಕು. ನಾನು ಇನ್ ಕೇಸ್ ನಾನು ಸಾಯ್ತಾ ಇದ್ದೀನಿ ಅಂದರೆ ನಾನು ಕಣ್ಮುಂದೆ ತೊಗೊಂಬಂದಿದ್ದನ್ನ ಇಟ್ಬಿಡಿ, ನೆಮ್ಮದಿಯಾಗೆ ನಾನು ಸತ್ತೋಗ್ಬಿಡ್ತೀನಿ ಅನ್ನೋ ಥರ ಹೇಳಿದ್ದಾರೆ. ಸಾಯೋ ಮಾತು ಏನಕ್ಕೆ ಆಡ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಅವರು ಸಾಯ್ಬೇಕಾದ್ರೆ ಇದನ್ನು ನೋಡ್ಬಿಟ್ಟು ಸಾಯ್ಬೇಕಂತೆ. ಅದೇ 2011 MS ಧೋನಿ 6 ಹೊಡೆದ್ಬಿಟ್ಟು ವಾಂಕೆಡಲ್ಲಿ ಫಿನಿಷ್ ಮಾಡ್ದಲ್ಲ, ಧೋನಿ ಫಿನಿಶಸ್ ಆಫ್ ಇನ್ ಸ್ಟೈಲ್ ಮ್ಯಾಗ್ನಿಫಿಸೆಂಟ್ ಹಿಡ್ ಇನ್ ಟು ದ ಕ್ರೌಡ್ ಅಂತ. ಸೊ ಅದನ್ನು ನೋಡ್ಬೇಕಂತಾರೆ, ಅದನ್ನು ನೋಡ್ಬಿಟ್ಟು ಕಣ್ಣು ಮುಚ್ಚಬೇಕು ಅಂತ ಹೇಳಿದ್ದಾರೆ. ನೋಡಿ ಯಾರ್ಯಾರು ಏನೇನು ಆಸೆ ಅಂತ. ಒಟ್ಟಲ್ಲ 11 ವರ್ಲ್ಡ್ ಕಪ್ ಇನ್ನೂ ಕಣ್ಮುಂದೆ ಕಟ್ಟಿದಾಗಂತೂ ಇದು. ಯಾವುದೇ ವರ್ಲ್ಡ್ ಕಪ್ ಬರ್ಬೋದು ಹೋಗ್ಬೋದು, ಬಟ್ 11 ವರ್ಲ್ಡ್ ಕಪ್ ಮಾತ್ರ ಅದಕ್ಕಿರೋ ಫ್ಯಾನ್ ಬೇಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬಿಡಿ. ಇದಿಷ್ಟು ಆಗಿರೋ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಸ್ವಲ್ಪ ಇಷ್ಟ ಆಗಿತ್ತು ಅನ್ನೋದೇ ಒಂದು ಲೈಕ್ ಉದುರಿಸಿ.